ಹಾಯ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಜ್ಞಾನ ನವೋದಯ ಅಕಾಡೆಮಿಯ ಮಂಜು ಸರ್. ಈ ವಿಡಿಯೋದಲ್ಲಿ ಪ್ರಸ್ತುತ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಒಂದು ಸಿಹಿ ಸುದ್ದಿ ತಂದಿದ್ದೇನೆ. ಏನು ಸರ್ ಈ ಸಿಹಿ ಸುದ್ದಿ ಅಂದ್ರೆ, ನವೋದಯ ಜವಾಹರ್ ನವೋದಯ ವಿದ್ಯಾಲಯ 2027 ಆನ್ಲೈನ್ ಅಪ್ಲಿಕೇಶನ್ ಕಾಲ್ಫರ್ ಆಗಿದೆ. ಈ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕಬೇಕು, ಕೊನೆಯ ದಿನಾಂಕ ಯಾವಾಗ, ಪರೀಕ್ಷೆ ದಿನಾಂಕ ಯಾವಾಗ, ಹಾಗೆ ಹೊಸ ಸಿಲೆಬಸ್ ಏನಾದ್ರೂ ಚೇಂಜಸ್ ಆಗಿದೆಯಾ? ಎಸ್, ಚೇಂಜಸ್ ಆಗಿದೆ. ಆ ಎಲ್ಲಾ ಮಾಹಿತಿ ಬೇಕು ಅಂದ್ರೆ ನೀವು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕು. ಇದೇ ಮೊದಲು ನೀವು ನಮ್ಮನ್ನ ನೋಡ್ತಾ ಇದ್ರೆ ಈ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಉಚಿತವಾಗಿ ನವೋದಯ ಅರ್ಜಿಯನ್ನ ಹಾಕೊಡ್ತಾ ಇದ್ದೀವಿ. ಉಚಿತವಾಗಿ ನವೋದಯ ಅರ್ಜಿಯನ್ನ ಹಾಕೊಡ್ಬೇಕು ಅಂದ್ರೆ ನಮ್ಮ ಸಂಸ್ಥೆಯ ಮೊಬೈಲ್ ನಂಬರ್ 9164777781 ಮತ್ತೆ 9164777782 ಗೆ ಕರೆ ಮಾಡ್ಕೊಳ್ಳಿ. 9164777781 9164777782 ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಹಾಕಿ. ಓಕೆ, ಇವತ್ತಿನ ಈ ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ. JNV ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋಣ. ಅವರ ಪ್ರಾಸ್ಪೆಕ್ಟ್ 2027 ನೋಡೋದಾದ್ರೆ ಏನೇನ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ಎಸ್, ನವೋದಯ ವಿದ್ಯಾಲಯ ಸಮಿತಿ ಅವರ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6th ಇನ್ ಜವಾಹರ್ ನವೋದಯ ವಿದ್ಯಾಲಯಸ್ ಫಾರ್ ದ ಸೀಸನ್ 2027-28 ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ. ಏನ್ ಸರ್ ಇಂಪಾರ್ಟೆಂಟ್ ಡೇಟ್ ಅಂದ್ರೆ, ಇವತ್ತೇ ಕಾಲ್ಫರ್ ಆಗಿದೆ 6/7/2026 ಅಂದ್ರೆ ಇವತ್ತೇ ಅರ್ಜಿಯನ್ನ ಕರೆದಿದ್ದಾರೆ. ಈ ಅರ್ಜಿಗೆ ಕೊನೆ ದಿನಾಂಕ ಯಾವಾಗ ಅಂದ್ರೆ 31/7/2026 ಅಂದ್ರೆ ಇದೇ ತಿಂಗಳ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಆ ಡೇಟ್ ಒಳಗೆ ನಿಮ್ಮ ಮಗುವಿನ ಅರ್ಜಿಯನ್ನ ಹಾಕಿಸ್ಬೇಕು. ನಿಮ್ಗೆ ಏನಾದ್ರೂ ಅರ್ಜಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಏನಾದ್ರೂ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ, ಅರ್ಜಿ ಹಾಕ್ಲಿಕ್ಕೆ ಏನಾದ್ರು ಸಮಸ್ಯೆ ಆಗ್ತಿದೆ ಅಂದ್ರೆ ನಾವು ನಿಮಗೆ ಉಚಿತವಾಗಿ ಅರ್ಜಿ ಹಾಕೊಡ್ತಾ ಇದೀವಿ. ಇಲ್ಲಿ ತಿಳಿಸುವಂತಹ ನಂಬರ್ಗೆ ಕರೆ ಮಾಡ್ಕೊಳ್ಳಿ ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಹಾಕಿ. ಎಸ್, ಹಾಗಾದ್ರೆ 31ರೊಳಗೆ ನೀವು ಅರ್ಜಿಯನ್ನ ಹಾಕೋಬೇಕು. ನೆಕ್ಸ್ಟ್ ಎಕ್ಸಾಮ್ ಡೇಟ್ ನೋಡೋದಾದ್ರೆ 28 ನವೆಂಬರ್ 2026. ಈ ವರ್ಷ ತುಂಬಾ ಬೇಗನೆ ಎಕ್ಸಾಮ್ ಬಂದಿದೆ. ನವೆಂಬರ್ ತಿಂಗಳಲ್ಲೇ 28ನೇ ತಾರೀಕಿಗೆ ಎಕ್ಸಾಮ್ ಬಂದಿದೆ. ಎಸ್, ಅಲ್ಲಿವರೆಗೂ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಸಿಲೆಬಸ್ ಏನಿದೆ ಅದರ ಪ್ರಕಾರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಸ್, ಪ್ರಾಕ್ಟೀಸ್ ಮಾಡ್ಕೊಳ್ಳಕ್ಕೆ ಏನೇನ್ ಸಿಲೆಬಸ್ ಕೊಟ್ಟಿದ್ದಾರೆ ಅದು ನೋಡೋಣ. ಸಿಲೆಬಸ್ ನೋಡೋದಾದ್ರೆ ಮೊದಲು ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ ಟೆಸ್ಟ್, ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರ್ತಿತ್ತು. ಆದ್ರೆ ಪ್ರಸ್ತುತ ಈ ವರ್ಷದಲ್ಲಿ ಮೆಂಟಲ್ ಎಬಿಲಿಟಿ ಜೊತೆಗೆ EVS ಸಬ್ಜೆಕ್ಟ್ ಅನ್ನ ಆಡ್ ಮಾಡಿದ್ದಾರೆ. ಮೆಂಟಲ್ ಎಬಿಲಿಟಿ 40 ಪ್ರಶ್ನೆಗೆ 50 ಅಂಕ ಇರ್ತಿತ್ತು. ಪ್ರಸ್ತುತ ಸಾಲಿನಲ್ಲಿ ಅಂದ್ರೆ ಈ ವರ್ಷ 20 ಪ್ರಶ್ನೆ 25 ಅಂಕ ಮಾಡಿದ್ದಾರೆ. EVS ಗೆ 20 ಪ್ರಶ್ನೆ 25 ಅಂಕ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ, ಈ ವರ್ಷ ಆಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅರ್ಥಮೆಟಿಕ್ ಸೇಮ್ ಇದೆ, 20 ಪ್ರಶ್ನೆ 25 ಅಂಕ. ಲ್ಯಾಂಗ್ವೇಜ್ ಟೆಸ್ಟ್ ನಲ್ಲಿ 20 ಪ್ರಶ್ನೆ 25 ಅಂಕ ಸೇಮ್ ಇದೆ. ಆದ್ರೆ ಚೇಂಜ್ ಆಗಿರೋದು ಮೆಂಟಲ್ ಎಬಿಲಿಟಿ ಮಾತ್ರ. ಮೆಂಟಲ್ ಎಬಿಲಿಟಿ ಏನೇನ್ ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ, ಮೊದಲನೇ ಸ್ಟೆಪ್ ಪಾರ್ಟ್ 1 ನಲ್ಲಿ ಪ್ಯಾಟ್ರನ್ ಕಂಪ್ಲೀಷನ್ ಅಂತ ಕೊಟ್ಟಿದ್ದಾರೆ. ಪ್ಯಾಟ್ರನ್ ಕಂಪ್ಲೀಷನ್ ಮೊದಲನೇ ಹಂತ. ಎರಡನೇ ಹಂತ ನೋಡೋದಾದ್ರೆ ಫಿಗರ್ ಸೀರೀಸ್ ಕಂಪ್ಲೀಷನ್. ಮೂರನೇ ಹಂತ ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್. ನೆಕ್ಸ್ಟ್ 4ನೇ ಹಂತ ಪಾರ್ಟ್ 4 ಮಿರರ್ ಅಂಡ್ ವಾಟರ್ ಇಮೇಜಿಂಗ್. ನೆಕ್ಸ್ಟ್ ಪಾರ್ಟ್ 5 ಅಲ್ಲಿ ಎಂಬೆಡೆಡ್ ಫಿಗರ್. 5 ಪಾರ್ಟ್ಗಳ ಅಂದ್ರೆ 5 ಹಂತಗಳನ್ನ ಮಾತ್ರ ಕೊಟ್ಟಿದ್ದಾರೆ, 5 ಹಂತನ ತೆಗೆದು ಹಾಕಿದ್ದಾರೆ. ಅದರ ಬದಲು EVS ನಲ್ಲಿ ಹೊಸ 5 ಚಾಪ್ಟರ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಚಾಪ್ಟರ್ ದ ನ್ಯಾಚುರಲ್ ವರ್ಲ್ಡ್, ಎರಡನೇ ಚಾಪ್ಟರ್ ದ ಹ್ಯೂಮನ್ ಬಾಡಿ, ಮೂರನೇ ಚಾಪ್ಟರ್ ಸೈನ್ಸ್ ಇನ್ ಡೈಲಿ ಲೈಫ್, 4ನೇ ಚಾಪ್ಟರ್ ಸೋಷಿಯಲ್ ಸರೌಂಡಿಂಗ್ಸ್, 5ನೇ ಚಾಪ್ಟರ್ ಬಂದ್ಬಿಟ್ಟು ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಓಕೆನಾ? ಎಸ್, ಇದು ಎಕ್ಸ್ಟ್ರಾ ಆಡ್ ಆಗಿರುವಂತಹ ಸಬ್ಜೆಕ್ಟ್ ಆಗಿದೆ. ನೆಕ್ಸ್ಟ್ ಅರ್ಥಮೆಟಿಕ್ಸ್ ಅಲ್ಲಿ ನೋಡೋದಾದ್ರೆ ಸೆಕ್ಷನ್ 2 ಅರ್ಥಮೆಟಿಕ್ ಟೆಸ್ಟ್ ಅಲ್ಲಿ ನೋಡೋದಾದ್ರೆ ನಂಬರ್ ಅಂಡ್ ನ್ಯೂಮೆರಿಕ್ ಸಿಸ್ಟಮ್ ಸೇಮ್ ಇದೆ. 4 ಫಂಡಮೆಂಟಲ್ ಆಪರೇಷನ್ ಸೇಮ್ ಇದೆ. ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಸೇಮ್ ಇದೆ. ಫ್ರಾಕ್ಷನ್ ಅಂಡ್ ಫಂಡಮೆಂಟಲ್ ಆಪರೇಷನ್ ಸೇಮ್ ಇದೆ.
ಮೆಜರ್ಮೆಂಟ್ ಆಫ್ ಲೆಂತ್, ಮಾಸ್, ಕೆಪಾಸಿಟಿ, ಟೈಮ್, ಮನಿ ಅಂಡ್ ಯೂನಿಟ್ ಕನ್ವರ್ಸೇಷನ್ ಸೇಮ್ ಇದೆ. ಪೆರಿಮೀಟರ್ ಅಂಡ್ ಏರಿಯಾ ಸೇಮ್ ಇದೆ. ಸಿಂಪ್ಲಿಫಿಕೇಶನ್ ಆಫ್ ನ್ಯೂಮೆರಿಕಲ್ ಎಕ್ಸ್ಪ್ರೆಷನ್ ಸೇಮ್ ಇದೆ. ಟೈಪ್ಸ್ ಆಫ್ ಆಂಗಲ್ಸ್ ಸೇಮ್ ಇದೆ. ನೆಕ್ಸ್ಟ್ ಡಾಟಾ ಅನಾಲಿಸಿಸ್ ಸೇಮ್ ಇದೆ. ಲಾಸ್ಟ್ ಇಯರ್ ಏನ್ ಸಿಲೆಬಸ್ ಇತ್ತಲ್ವಾ ಅರ್ಥಮೆಟಿಕ್ಸ್ ಅಲ್ಲಿ ಅದು ಸೇಮ್ ಇದೆ, ಅದರಲ್ಲಿ ಏನು ಚೇಂಜಸ್ ಮಾಡಿಲ್ಲ. ನೆಕ್ಸ್ಟ್ ಪ್ಯಾಸೇಜ್ ಅಲ್ಲೂ ಏನು ಚೇಂಜಸ್ ಮಾಡಿಲ್ಲ. ಚೇಂಜ್ ಆಗಿರೋದು ಮೆಂಟಲ್ ಎಬಿಲಿಟಿಯಲ್ಲಿ 20 ಪ್ರಶ್ನೆ ಅಂದ್ರೆ 5 ಹಂತ ತೆಗೆದು EVS ಅನ್ನ ಆಡ್ ಮಾಡಿದ್ದಾರೆ. ಈ ಹೊಸ ಸಿಲೆಬಸ್ ನ ಕ್ಲಾಸಸ್ ಬೇಕು, ನೋಟ್ಸ್ ಬೇಕು ಅಂದ್ರೆ ನೀವು ನಮ್ಮ ಈ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಕೊಳ್ಳಿ. ಹಾಗೆ ಕ್ಲಾಸಸ್ ಮತ್ತೆ ನೋಟ್ಸ್ ಅನ್ನ ಪಡ್ಕೊಳ್ಳಿ. 9164777781 9164777782 ಈ ನಂಬರ್ಗೆ ಕರೆ ಮಾಡಿ ಕ್ಲಾಸಸ್ ನೋಟ್ಸ್ ಮತ್ತೆ ಉಚಿತವಾಗಿ ಅರ್ಜಿಯನ್ನ ಹಾಕೊಡ್ತಾ ಇದ್ದೀವಿ. ಈ ಅವಕಾಶವನ್ನ ಬಳಕೆ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ 5ನೇ ತರಗತಿಯಲ್ಲಿ ಓದ್ತಿದ್ದಾರೆ ಅಂದ್ರೆ ಈ ಮಾಹಿತಿಯನ್ನ ಅವ್ರ ಜೊತೆ ಹಂಚಿಕೊಳ್ಳಿ. ಹಾಗಾದ್ರೆ ಇಂದಿನ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ. ಹಾಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.